ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಅನ್ನ ಹಾಕುವ ಕೈ ನಿಮ್ಮದು. ನಿಮ್ಮ ಕೈಯಲ್ಲಿ ಅನ್ನ ತಿಂದವರೇ ನಿಮ್ಮ ಕೈ ಕಚ್ಚುತ್ತಾರೆ. ನಿಮ್ಮ ಏಳಿಗೆಯನ್ನು ಸಹಿಸದ ಜನ ನಿಮ್ಮ ಸಂಸಾರದಲ್ಲಿ ಹುಳಿ ಹಿಂಡುತ್ತಾರೆ. ಇದೇ ರಾಶಿಚಕ್ರದ ರಾಜನಾದ ಸಿಂಹರಾಶಿಯವರ ಜೀವನ. ಸಾಮ್ರಾಜ್ಯವನ್ನೇ ಆಳುವ ತಾಕತ್ತಿದ್ದರೂ ಸ್ವಂತ ಮನೆಯಲ್ಲಿ ನೆಮ್ಮದಿ ಇಲ್ಲ. ಎಲ್ಲರ ಕಷ್ಟಕ್ಕೆ ಹೆಗಲು ಕೊಡುವ ರಾಜನಿಗೆ ಕೊನೆಗೆ ಉಳಿಯುವುದು ಒಂಟಿತನ ಮಾತ್ರ. ಸಿಂಹರಾಶಿಯವರೇ, ನೀವು ನಗುವಿನ ಹಿಂದೆ ಮುಚ್ಚಿಟ್ಟಿರುವ ಕಣ್ಣೀರಿನ ಕಥೆಯೇನು? ಆತ್ಮೀಯ ಸಿಂಹರಾಶಿಯವರೇ, ನೀವು ಸಾಕ್ಷಾತ್ ಸೂರ್ಯದೇವನ ಪ್ರತಿನಿಧಿಗಳು. ಕಾಡಿನ ರಾಜ ಸಿಂಹದಂತೆ ನೀವು ಎಲ್ಲಿ ಹೋದರೂ ಅಲ್ಲಿ ನಿಮಗೊಂದು ಗೌರವ ಸ್ಥಾನಮಾನ ಸಿಗಲೇಬೇಕು. ನಿಮ್ಮ ನಡೆ ನುಡಿ ಆ ಗಾಂಭೀರ್ಯ ಎಂಥವರನ್ನು ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುತ್ತದೆ. ಕಷ್ಟ ಅಂತ ನಿಮ್ಮ ಬಳಿ ಬಂದವರನ್ನ ಬರಿಗೈಯಲ್ಲಿ ಕಳಿಸದ ಇತಿಹಾಸವೇ ಇಲ್ಲ. ಹೌದು, ನಂಬಿದವರಿಗಾಗಿ ಪ್ರಾಣವನ್ನೇ ಕೊಡುವ ಎದುರಾಳಿ ಎಷ್ಟೇ ಬಲಿಷ್ಠನಾಗಿದ್ದರೂ ಎದೆಗುಂದದೆ ಹೋರಾಡುವ ಧೈರ್ಯ ಇರುವುದು ಕೇವಲ ಸಿಂಹರಾಶಿಯವರಿಗೆ ಮಾತ್ರ. ಆದರೆ ಆತ್ಮೀಯ ಸಿಂಹರಾಶಿಯವರೇ, ಎದೆಯ ಮೇಲೆ ಕೈಯಿಟ್ಟು ಹೇಳಿ, ಇಡೀ ಜಗತ್ತಿಗೆ ಬೆಳಕು ನೀಡುವ ಸೂರ್ಯನಂತಿರುವ ನೀವು ಇಂದು ಕತ್ತಲಲ್ಲಿ ಕುಳಿತು ಯಾಕೆ ಯೋಚಿಸುತ್ತಿದ್ದೀರಿ? ಹುಲಿ ಸಿಂಹಗಳಂತೆ ಗರ್ಜಿಸಬೇಕಾದ ನೀವು ಇಂದು ಬೆಕ್ಕಿನಂತೆ ಮೂಲೆಯಲ್ಲಿ ಅಡಗಿಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತು? ನೀವೇ ಸಾಕಿ ಬೆಳೆಸಿದವರು, ನೀವೇ ಅನ್ನ ಹಾಕಿದವರು ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ಹೋದರಲ್ಲ. ಈ ಸೋಲು, ಈ ಅವಮಾನ, ಈ ಒಂಟಿತನ ನಿಮಗೆ ಯಾಕೆ ಬಂತು? 100 ಜನಕ್ಕೆ ದಾರಿ ತೋರಿಸುವ ನೀವು ಇಂದು ನಿಮ್ಮದೇ ದಾರಿಯಲ್ಲಿ ಎಡವುತ್ತಿದ್ದೀರಿ. ಇದಕ್ಕೆ ಕಾರಣ ನಿಮ್ಮ ಗ್ರಹಗತಿಗಳಲ್ಲ, ಶನಿ ಕಾಟವೂ ಅಲ್ಲ. ಸಿಂಹರಾಶಿಯವರೇ, ಇವತ್ತು ನೀವು ಒಂದು ಕಟುವಾದ ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಈ ಪತನಕ್ಕೆ, ನಿಮ್ಮ ಈ ಸಂಕಟಕ್ಕೆ ಬೇರೆ ಯಾರೂ ಕಾರಣರಲ್ಲ, ಸ್ವತಃ ನೀವೇ ಕಾರಣ. ಹೌದು, ನಿಮ್ಮನ್ನು ಹಾಳು ಮಾಡುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನ ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ, ಹಾವಿಗೆ ಹಾಲು ಕುಡಿಸಿದರೆ ಅದು ಕಚ್ಚೇ ಕಚ್ಚುತ್ತದೆ ಎಂದು ಗೊತ್ತಿದ್ದರೂ ಮತ್ತೆ ಮತ್ತೆ ಹಾವಿಗೆ ಹಾಲು ಕುಡಿಸಿ ಕಚ್ಚಿಸಿಕೊಳ್ಳುವುದು. ಆ ಒಂದು ಗುಣ ರಾಜನಂತೆ ಮೆರೆಯಬೇಕಾದ ನಿಮ್ಮನ್ನ ಸಾಲದ ಸುಳಿಯಲ್ಲಿ ಅಥವಾ ಸಂಬಂಧಗಳ ಸಮಸ್ಯೆಯಲ್ಲಿ ಸಿಲುಕಿರುವ ಆ ರಹಸ್ಯವೇನು? ಮತ್ತೆ ನೀವು ನಿಮ್ಮ ಕಳೆದು ಹೋದ ಸಾಮ್ರಾಜ್ಯವನ್ನ ಮರಳಿ ಪಡೆಯಬೇಕಾದ್ರೆ ಮಾಡಬೇಕಾದ ಬದಲಾವಣೆಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ಇದನ್ನ ಅರ್ಧಕ್ಕೆ ನಿಲ್ಲಿಸುವ ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ ಇದು ಕೇವಲ ವಿಡಿಯೋ ಅಲ್ಲ, ಇದು ಸಿಂಹರಾಶಿಯವರ ಕನ್ನಡಿ. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಕಂಡು ಯಾಕೆ ಭಯಭಕ್ತಿಯಿಂದ ನಮಸ್ಕರಿಸುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮೊದಲನೆಯದಾಗಿ ನಿಮ್ಮ ನಾಯಕತ್ವ ಗುಣ. 4 ಜನ ಇರುವ ಕಡೆ ಲೀಡಾಗಿ ನಿಲ್ಲುವ ತಾಕತ್ತು ನಿಮಗಿದೆ. ಎರಡನೆಯದಾಗಿ ನಿಮ್ಮ ಉದಾರತೆ. ನಿಮ್ಮ ಹತ್ತಿರ 1 ರೂಪಾಯಿ ಇದ್ದರೂ ಕಷ್ಟ ಅಂತ ಬಂದವರಿಗೆ 50 ಪೈಸೆ ಕೊಡುವ ದೊಡ್ಡ ಗುಣ ನಿಮ್ಮದು. ಜಿಪುಣತನ ನಿಮ್ಮ ಜಾಯಮಾನದಲ್ಲೇ ಇಲ್ಲ. ಮೂರನೆಯದಾಗಿ ನಿಮ್ಮ ನೇರ ನಡೆನುಡಿ. ಬೆನ್ನ ಹಿಂದೆ ಮಾತನಾಡುವ ಜಾಯಮಾನ ನಿಮ್ಮದಲ್ಲ. ಇಷ್ಟವಾದರೆ ಇಷ್ಟ ಅಂತೀರಿ, ಇಲ್ಲದಿದ್ದರೆ ಮುಖಕ್ಕೆ ಹೊಡೆದಂತೆ ಹೇಳಿಬಿಡುತ್ತೀರಿ. ಇಷ್ಟೆಲ್ಲ ರಾಜಲಕ್ಷಣಗಳಿರುವ ನೀವು ಬದುಕಿನಲ್ಲಿ ಯಾಕೆ ಎಡವುತ್ತಿದ್ದೀರಿ? ನಿಮ್ಮ ಸಾಮ್ರಾಜ್ಯ ಕುಸಿಯಲು ಕಾರಣವಾಗುತ್ತಿರುವ ಆ ಒಂದು ದೊಡ್ಡ ತಪ್ಪು ಯಾವುದು? ಈಗ ಆ ಸತ್ಯವನ್ನ ಎದುರಿಸುವ ಸಮಯ ಸಿಂಹರಾಶಿಯವರೇ. ನಿಮ್ಮನ್ನ ಯುದ್ಧ ಮಾಡಿ ಸೋಲಿಸುವುದು ಕಷ್ಟ, ಆದರೆ ನಿಮ್ಮನ್ನ ಸುಲಭವಾಗಿ ನಾಶ ಮಾಡುತ್ತಿರುವುದು ನಿಮ್ಮ ಆ ಒಂದು ದೌರ್ಬಲ್ಯ. ಅದೇ ಹೊಗಳಿಕೆಗೆ ಮರುಳಾಗುವ ಜಾಯಮಾನ ಮತ್ತು ಅಹಂಕಾರದ ಮುಖವಾಡ. ನಿಮಗೆ ಇದು ಸರಿ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪ. ಸಿಂಹರಾಶಿಯವರಿಗೆ ತಾನು ಶ್ರೇಷ್ಠ, ತಾನು ಎಲ್ಲರಿಗಿಂತ ಮೇಲೆ ಎನ್ನುವ ಭಾವನೆ ಇರುತ್ತದೆ. ಯಾರಾದರೂ ಬಂದು ನೀವೇ ಗ್ರೇಟ್, ನಿಮ್ಮಂಥವರು ಯಾರೂ ಇಲ್ಲ ಎಂದು 4 ಮಾತು ಹೊಗಳಿಬಿಟ್ಟರೆ ಸಾಕು, ನೀವು ಕರಗಿ ನೀರಾಗಿ ಬಿಡುತ್ತೀರಾ. ಅವರ ಉದ್ದೇಶ ಏನು? ಅವರು ಒಳ್ಳೆಯವರ ಕೆಟ್ಟವರ ಎಂದು ಯೋಚಿಸದೆ ನಿಮ್ಮ ಕುತ್ತಿಗೆಯ ಸರವನ್ನೇ ತೆಗೆದುಕೊಟ್ಟು ಬಿಡುತ್ತೀರಿ. ನಿಮ್ಮ ಶತ್ರುಗಳಿಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮನ್ನ ಎದುರು ಹಾಕಿಕೊಂಡು ಗೆಲ್ಲಲು ಆಗಲ್ಲ ಅಂತ. ಅದಕ್ಕೆ ಅವರು ಶರಣಾದಂತೆ ನಾಟಕವಾಡುತ್ತಾರೆ. ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ತಲೆಯನ್ನು ತುಳಿಯುತ್ತಾರೆ. ನೀವು ನಂಬಿಕೆ ಮತ್ತು ವಿಧೇಯತೆಗೆ ಅತಿಯಾದ ಮಹತ್ವ ಕೊಡುತ್ತೀರಿ, ಆದರೆ ನಿಮ್ಮ ಸುತ್ತ ಇರುವವರು ಆ ನಂಬಿಕೆಗೆ ಲಾಯಕ್ಕಿಲ್ಲದವರು ಎನ್ನುವುದನ್ನು ನೀವು ಮರೆಯುತ್ತೀರಿ. ನಾನು ರಾಜ, ನಾನು ಯಾರ ಮುಂದೆಯೂ ತಲೆ ತಗ್ಗಿಸಲ್ಲ, ನಾನೇ ಎಲ್ಲವನ್ನೂ ಸರಿ ಮಾಡಿಕೊಳ್ಳುತ್ತೇನೆ, ನೋಡಿಕೊಳ್ಳಬಲ್ಲೆ ಎನ್ನುವ ಈ ಅಹಂ ನಿಮ್ಮನ್ನ ಯಾರ ಹತ್ತಿರವೂ ಸಹಾಯ ಕೇಳದಂತೆ ಮಾಡುತ್ತದೆ. ಒಳಗೆ ಎಷ್ಟೇ ನೋವಿದ್ದರೂ ಕಷ್ಟವಿದ್ದರೂ ಹೊರಗೆ ಗಾಂಭೀರ್ಯದ ಮುಖವಾಡ ಹಾಕಿಕೊಂಡು ನಗುತ್ತೀರಿ. ಈ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ.
ಮೊದಲನೆಯದಾಗಿ ಬೂಟಾಟಿಕೆಯ ಜನರ ದರ್ಬಾರ್. ನಿಮ್ಮ ಸುತ್ತ ಯಾವಾಗಲೂ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸುವ ಜನರೇ ತುಂಬಿರುತ್ತಾರೆ. ಯಾರು ನಿಮ್ಮ ತಪ್ಪನ್ನು ತಿದ್ದಲು ಬರುತ್ತಾರೋ, ಯಾರು ನಿಮಗೆ ಸತ್ಯವನ್ನು ಹೇಳಲು ಬರುತ್ತಾರೋ ಅವರನ್ನು ನೀವು ದೂರ ಇಡುತ್ತೀರಿ ಅಥವಾ ಅವರ ಮೇಲೆ ಕೋಪ ಮಾಡಿಕೊಳ್ಳುತ್ತೀರಿ. ಇದರಿಂದ ನಿಜವಾದ ಹಿತೈಷಿಗಳು ನಿಮ್ಮಿಂದ ದೂರವಾಗುತ್ತಾರೆ, ಮೋಸಗಾರರು ನಿಮ್ಮ ಆಪ್ತರಾಗುತ್ತಾರೆ. ಎರಡನೆಯದಾಗಿ ಅನಗತ್ಯ ಆರ್ಥಿಕ ಹೊರೆ. ನಿಮ್ಮ ಸ್ಟೇಟ್ಸ್ಮೆಂಟೈನ್ ಮಾಡೋಕೆ 4 ಜನ ಮುಂದೆ ಗ್ರೇಟ್ ಎನಿಸಿಕೊಳ್ಳೋಕೆ ನೀವು ನಿಮಗೆ ಶಕ್ತಿ ಇಲ್ಲದಿದ್ದರೂ ಖರ್ಚು ಮಾಡುತ್ತೀರಿ. ಬೇರೆಯವರು ನಿಮ್ಮನ್ನು ಶ್ರೀಮಂತರು ಅಂದುಕೊಳ್ಳಲಿ ಅಂತ ಸಾಲ ಮಾಡಿಯಾದರೂ ಸರಿ ನಿಮ್ಮ ರಾಯಲ್ಟಿ ತೋರಿಸೋಕೆ ಹೋಗ್ತೀರಾ. ಕೊನೆಗೆ ಉಳಿಯೋದು ಬರೀ ಸಾಲ ಮತ್ತು ಚಿಂತೆ. ಮೂರನೆಯದಾಗಿ ಮಾನಸಿಕ ಏಕಾಂಗಿತನ. ಎಲ್ಲರ ಸಮಸ್ಯೆಗೂ ಪರಿಹಾರ ಕೊಡುವ ನೀವು ನಿಮ್ಮ ಸಮಸ್ಯೆ ಹೇಳಿಕೊಳ್ಳಲು ಯಾರೂ ಇಲ್ಲದೆ ಒಳಗೆ ಕೊರಗುತ್ತೀರಿ. ನಿಮ್ಮ ಸಂಗಾತಿಯ ಬಳಿಯೂ ಕೂಡ ನಾನು ವೀಕೆಂದು ತೋರಿಸಿಕೊಳ್ಳಲು ನಿಮ್ಮ ಹೀಗೋ ಬಿಡುವುದಿಲ್ಲ. ಇದರಿಂದ ಸಂಬಂಧಗಳಲ್ಲಿ ಜಗಳ ಏರ್ಪಡುತ್ತದೆ. ಪ್ರೀತಿ ಇದ್ದರೂ ಅಲ್ಲಿ ಅರ್ಥ ಮಾಡಿಕೊಳ್ಳುವವರಿಗಿಂತ ಅಧಿಕಾರ ಸ್ಥಾಪಿಸುವವರೇ ಹೆಚ್ಚಾಗುತ್ತಾರೆ. ಸಿಂಹರಾಶಿಯವರೇ, ಸಾಕು ಈ ಮುಖವಾಡದ ಬದುಕು. ಕಾಡಿನ ರಾಜನಿಗೆ ಕಿರೀಟ ಬೇರೆಯವರು ಇಡಬೇಕಿಲ್ಲ, ಅವನ ನಡವಳಿಕೆಯೇ ಕಿರೀಟವಾಗಬೇಕು. ನೀವು ಮತ್ತೆ ನಿಮ್ಮ ಗತವೈಭವವನ್ನು ಪಡೆಯಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ ವಿಮರ್ಶಕರನ್ನು ಪ್ರೀತಿಸುವುದನ್ನು ಕಲಿಯಿರಿ. ಇಂದಿನಿಂದ ಯಾರು ನಿಮ್ಮನ್ನು ಹೊಗಳುತ್ತಾರೋ ಅವರ ಬಗ್ಗೆ ಎಚ್ಚರದಿಂದಿರಿ. ಯಾರು ನಿಮ್ಮ ತಪ್ಪನ್ನು ಮುಖದ ಮೇಲೆ ಹೇಳುತ್ತಾರೋ ಅವರನ್ನು ಅರ್ಥ ಮಾಡಿಕೊಳ್ಳಿ. ನೆನಪಿಡಿ, ಕಹಿ ಔಷಧಿ ಮಾತ್ರ ಕಾಯಿಲೆ ಗುಣಪಡಿಸುವುದು, ಸಿಹಿ ತಿಂಡಿಯಲ್ಲ. ಸತ್ಯ ಹೇಳುವ ಸ್ನೇಹಿತನೇ ನಿಮ್ಮ ನಿಜವಾದ ರಕ್ಷಕ. ಎರಡನೆಯದಾಗಿ ಕೋಪವನ್ನು ನಿಯಂತ್ರಿಸಿ, ಮೌನವನ್ನು ಆಯುಧವನ್ನಾಗಿ ಮಾಡಿ. ಸಿಂಹರಾಶಿಯವರ ಕೋಪ ಅಂದರೆ ಕಾಡ್ಗಿಚ್ಚು ಇದ್ದ ಹಾಗೆ. ಅದು ಎದುರಾಳಿಯನ್ನು ಸುಡುವುದಕ್ಕಿಂತ ನಿಮ್ಮನ್ನೇ ಹೆಚ್ಚು ಸುಡುತ್ತಿದೆ. ಸಣ್ಣ ಸಣ್ಣ ವಿಷಯಕ್ಕೂ ಗರ್ಜಿಸುವುದನ್ನು ಬಿಡಿ. ನಿಜವಾದ ರಾಜನಿಗೆ ಶಾಂತವಾಗಿದ್ದರೂ ಬೆಲೆ ಇರುತ್ತದೆ. ನಿಮ್ಮ ಮೌನವೇ ಎದುರಾಳಿಗೆ ನಡುಕ ಹುಟ್ಟಿಸಬೇಕು, ನಿಮ್ಮ ಕೂಗಾಟ ಅಲ್ಲ. ಮೂರನೆಯದಾಗಿ ಸಹಾಯ ಕೇಳುವುದರಲ್ಲಿ ಅವಮಾನವಿಲ್ಲ. ನೀವು ಮನುಷ್ಯರು, ದೇವರಲ್ಲ. ನಿಮಗೂ ಕಷ್ಟ ಬರುತ್ತದೆ, ನೋವಾಗುತ್ತದೆ. ನಿಮ್ಮ ಆಪ್ತರ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ನನಗೆ ಸಹಾಯ ಬೇಕು ಎಂದು ಕೇಳುವುದರಿಂದ ನಿಮ್ಮ ಗೌರವ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯ ಜೊತೆ ಅಧಿಕಾರ ಚಲಾಯಿಸುವುದನ್ನು ಬಿಟ್ಟು ಸ್ನೇಹಿತನಂತೆ ಬದುಕುವುದನ್ನು ಕಲಿಯಿರಿ. ಸಿಂಹರಾಶಿಯವರೇ, ಸೂರ್ಯ ಮೋಡದ ಮರೆಗೆ ಹೋದ ತಕ್ಷಣ ಕತ್ತಲಾಯಿತು ಎಂದು ಜಗತ್ತು ಭಾವಿಸಬಹುದು. ಆದರೆ ಮೋಡ ಸರಿದಾಗ ಬರುವ ಆ ಬೆಳಕಿಗೆ ಕಣ್ಣು ನೋವುದು ಖಂಡಿತ. ನೀವು ಈಗ ಮೋಡದ ಮರೆಯಲ್ಲಿದ್ದೀರಿ ಅಷ್ಟೇ. ನಿಮ್ಮ ಅಹಂಕಾರ ಮತ್ತು ತಪ್ಪು ಜನರ ಸಹವಾಸ ಅನ್ನುವ ಮೋಡವನ್ನು ಸರಿಸಿ, ಆಗ ಜಗತ್ತು ಮತ್ತೆ ನಿಮಗೆ ತಲೆಬಾಗುತ್ತದೆ. ನೀವು ಹುಟ್ಟಿರುವುದು ಆಳಲು ಅಳಲು ಅಲ್ಲ. ನಿಮ್ಮ ಹೃದಯ ವೈಶಾಲ್ಯತೆ ಎಂಥದ್ದು ಅಂತ ಆ ದೇವರಿಗೆ ಗೊತ್ತು. ಇಂದಿನಿಂದ ನಿಮ್ಮ ಒಳ್ಳೆಯತನವನ್ನು ಅರ್ಹರಿಗೆ ಮಾತ್ರ ಮೀಸಲಿಡಿ. ನಿಮ್ಮ ಜೀವನದ ಚುಕ್ಕಾಣಿಯನ್ನು ನೀವು ಹಿಡಿಯಿರಿ, ಹೊಗಳಿಕೆದಾರರ ಕೈಗೆ ಕೊಡಬೇಡಿ. ಸ್ನೇಹಿತರೆ, ಸಿಂಹರಾಶಿಯವರ ಈ ವಿಶ್ಲೇಷಣೆ ನಿಮಗೆ ಸತ್ಯ ಅನಿಸಿದರೆ, ಹೌದು ನಾನು ಕೂಡ ಇದೇ ರೀತಿ ಮೋಸ ಹೋಗಿದ್ದೇನೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ದೊಡ್ಡ ಶಕ್ತಿ. ಮತ್ತು ಸಿಂಹರಾಶಿಯವರೇ, ನಿಮ್ಮಂತೆ ಒಂಟಿತನ ಅನುಭವಿಸುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಎಚ್ಚೆತ್ತುಕೊಳ್ಳಲು ಸಹಾಯ ಮಾಡಿ. ಜ್ಯೋತಿಷ್ಯದ ಜೊತೆಗೆ ವಾಸ್ತವದ ಅರಿವು ಮೂಡಿಸುವ, ನಿಮ್ಮ ರಾಶಿಯ ಗುಟ್ಟುಗಳನ್ನು ರಟ್ಟು ಮಾಡುವ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತೋದನ್ನು ಮರಿಬೇಡಿ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮಗೆ ಅತಿ ದೊಡ್ಡ ಮೋಸ ಯಾವುದು ಅಥವಾ ನೀವು ಯಾವ ಬದಲಾವಣೆ ಮಾಡಿಕೊಳ್ಳಲು ಬಯಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ನೀವು ಗೆಲ್ಲಲೇಬೇಕು, ಅದೇ ನಮ್ಮ ಆಸೆ. ಸರ್ವೇ ಜನ ಸುಖಿನೋ ಭವಂತು. ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ? ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ? ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸಿರುತ್ತದೆ? ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ? ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ? ಅಧಿಕಾರ, ಗೌರವ, ಕೀರ್ತಿ ನಿಮ್ಮ ಕಾಲ ಕೆಳಗಿದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಿಂಹರಾಶಿಯಲ್ಲಿ ಜನಿಸಿದವರ ಹುಟ್ಟುಗುಣ. ಆದರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಗಿರುವ ಭಾವನೆಗಳೇನು? ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆಯೇ? ಬನ್ನಿ, ಯಾರ ಸಹಾಯಕ್ಕೂ ಕಾಯದೆ ಒಬ್ಬಂಟಿಯಾಗಿ ನಿಮ್ಮ ಬದುಕನ್ನು ಬದಲಾಯಿಸುವಷ್ಟು ಸಾಮರ್ಥ್ಯವುಳ್ಳ, ಹಣಕ್ಕಿಂತ ಗೌರವಕ್ಕೆ ಬೆಲೆ ಕೊಡುವಂತಹ ಮಹತ್ವಾಕಾಂಕ್ಷಿ ಸ್ವಾಭಿಮಾನದ ರಾಜನ ರಾಶಿಯಾದಂತಹ ಸಿಂಹರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಧರ್ಮ ಸಂಕಟಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು? ನಿಮ್ಮ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು, ನೆಮ್ಮದಿಯಾಗಿರಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ.
ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆತ್ಮೀಯ ಬಂಧುಗಳೇ, ರಾಶಿಚಕ್ರದ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿಯ ಬಗ್ಗೆ ಇಂದು ನಾವು ಮಾತನಾಡ್ತಿದ್ದೇವೆ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಬೆಂಕಿಯ ತತ್ವವನ್ನು ಹೊಂದಿರುವ ಈ ರಾಶಿಯ ಚಿಹ್ನೆ ಕಾಡಿನ ರಾಜ ಸಿಂಹ. ಸಿಂಹ ರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತದೆ. ಇವರು ಯಾವುದೇ ಕೆಲಸ ಮಾಡಿದರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತದೆ. ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳ್ಬೋದು. ಇಷ್ಟೆಲ್ಲ ಇದ್ದರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದು ಬಿಡುತ್ತದೆ. ದಿಢೀರಂತ ಸಿಡುಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಬರುತ್ತದೋ ಅದೇ ರೀತಿ ಇವರ ಕೋಪ ಕಡಿಮೆ ಆಗೋಕೆ ತುಂಬ ಸಮಯ ತಗೋತಾರೆ. ಈ 3 ಅಂಶಗಳೇ ಸಿಂಹರಾಶಿಯವರ ವ್ಯಕ್ತಿತ್ವದ ಅಡಿಪಾಯ. ಸೂರ್ಯನಿಲ್ಲದೆ ಜಗತ್ತಿಲ್ಲ. ಹಾಗೆಯೇ ಸೂರ್ಯನಂತೆ ಸಿಂಹರಾಶಿಯವರು ಎಲ್ಲಿಗೆ ಹೋದರೂ ತಮ್ಮ ಪ್ರತಿಭೆಯನ್ನು ಬೀರುತ್ತಾರೆ. ಅವರ ಮಾತು, ನಡಿಗೆ, ನೋಟ ಎಲ್ಲದರಲ್ಲೂ ಒಂದು ರೀತಿಯ ಅಧಿಕಾರ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಅವರು ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ. ಬದಲಾಗಿ ಗುಂಪಿನ ನಾಯಕರಾಗಲು ಬಯಸುತ್ತಾರೆ. ಅವರು ಹುಟ್ಟಿನಿಂದಲೇ ನಾಯಕರು. ಅವರಿಗೆ ಗಮನದ ಕೇಂದ್ರ ಬಿಂದುವಾಗಿರುವುದು ಎಂದರೆ ಗಾಳಿಯಷ್ಟೇ ಅವಶ್ಯಕ. ಇದು ಅವರ ಅಹಂಕಾರವಲ್ಲ, ಇದು ಅವರ ಮೂಲ ಸ್ವಭಾವ. ಅವರ ವ್ಯಕ್ತಿತ್ವ ಒಂದು ತೆರೆದ ಪುಸ್ತಕದಂತೆ. ನೇರ ಮತ್ತು ಸ್ಪಷ್ಟ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಹೊರಗಡೆ ಇನ್ನೊಂದನ್ನು ಮಾತನಾಡುವ ಜಾಯಮಾನ ಇವರದಲ್ಲ. ಅವರ ಸ್ನೇಹ ಮತ್ತು ದ್ವೇಷ ಎರಡೂ ಬಹಿರಂಗ. ಇದೇ ಕಾರಣಕ್ಕೆ ಕೆಲವರು ಇವರನ್ನು ಪ್ರೀತಿಸುತ್ತಾರೆ, ಇನ್ನು ಕೆಲವರು ದ್ವೇಷಿಸುತ್ತಾರೆ. ಸಿಂಹರಾಶಿಯವರು ಒಂದು ಶಪಥವನ್ನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ತಾಕತ್ತು, ಶಕ್ತಿ ಸಿಂಹರಾಶಿಗೆ ಇದೆ. ನೀವು ಮಾಡಬೇಕಾದಂಥ ಮೊದಲನೇ ಶಪಥ, ನಿಮಗೆ ನಿಮ್ಮ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವವರು, ನಿಮ್ಮ ಶತ್ರುಗಳು, ನಿಮ್ಮ ಮಿತ್ರರು, ನಿಮ್ಮ ದೌರ್ಬಲ್ಯಗಳನ್ನು ಹೇಳುವವರ ಮಾತುಗಳನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಡಿ. ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿ. ಅವರು ಹೇಳುವಂತಹ ವ್ಯಂಗ್ಯ ಮಾತುಗಳನ್ನು, ನೆಗೆಟಿವ್ ಮಾತುಗಳನ್ನು ನಿಮ್ಮಲ್ಲಿ ನೀವು ಚೇಂಜಸ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಹೇಳುವಂಥ ನಿಮ್ಮಲ್ಲಿರುವಂಥ ನೆಗೆಟಿವ್ ಗುಣಗಳನ್ನು ನೀವು ಸರಿ ಮಾಡಿಕೊಳ್ತಾ ಹೋದಾಗೆ ಅವರು ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ಗಳನ್ನು ಹೇಳೋದಕ್ಕೆ ಅವಕಾಶನೇ ಇರುವುದಿಲ್ಲ. ಅದನ್ನು ಬಿಟ್ಟು ಅಯ್ಯೋ ಅವರು ನನ್ನ ಬಗ್ಗೆ ಹಾಗೆ ಹೇಳಿಬಿಟ್ರು, ಹೀಗೆ ಹೇಳಿಬಿಟ್ರು ಅಂತ ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮನ್ನು ಕೋಪಿಷ್ಠರು ಅಂತ ಪಟ್ಟ ಕಟ್ಟುತ್ತಾರೆ. ಅದಕ್ಕೋಸ್ಕರ ಅನ್ನೆಸೆಸರಿ ಟೆನ್ಷನನ್ನು ಮಾಡಿಕೊಂಡು ಅವರ ಮೇಲೆ ಜಗಳಕ್ಕೆ ಹೋದರೆ ನೀವೇ ಮಾನಸಿಕವಾಗಿ ಶಾಂತಿಯನ್ನು ಕಳೆದುಕೊಳ್ತೀರಾ. ಆದ್ದರಿಂದ ಯಾರು ಏನೇ ಹೇಳಿದರೂ, ಯಾರೇ ನನ್ನ ಬಗ್ಗೆ ನ್ಯೂನ್ಯತೆಗಳನ್ನು ಗುರುತಿಸಿ ಹೇಳಿದರೂ ನಾನು ಕೋಪಗೊಳ್ಳದೆ ನನ್ನ ನ್ಯೂನ್ಯತೆಗಳನ್ನು ಬದಲಾಯಿಸಿಕೊಳ್ಳುವಂಥ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನ್ಯೂನ್ಯತೆಗಳನ್ನು ಹೇಳುವವರು ಅಲ್ಲೇ ಇರ್ತಾರೆ. ಸಿಂಹರಾಶಿಯವರು ಬೆಳೀತಾ ಹೋಗ್ಬೋದು ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಎರಡನೆಯದಾಗಿ, ಸಿಂಹರಾಶಿಯವರು ನಿಮಗೆ ಇಷ್ಟವಿಲ್ಲದಂತಹ ವ್ಯಕ್ತಿಗಳ ಕಡೆ ಯಾವುದೇ ಕಾರಣಕ್ಕೂ ತಿರುಗಿಯೂ ಸಹ ನೋಡಬೇಡಿ. ಇಷ್ಟವಲ್ಲದ ವ್ಯಕ್ತಿಗಳಿಂದ ದೂರವಿದ್ದರೆ ನೆಮ್ಮದಿಯಾಗಿರಬಹುದು. ರುಚಿಯಾದಂತಹ ಹಣ್ಣುಗಳು ಇರುವಂಥ ಮರಕ್ಕೆ ಎಲ್ಲರೂ ಕಲ್ಲುಗಳನ್ನು ಹೊಡಿತಾ ಇರ್ತಾರೆ. ಆದರೆ ಬತ್ತಿ ಹೋದಂತಹ ಮರಕ್ಕೆ, ಒಣಗಿ ಹೋದಂತಹ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯುವ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗೆಯೇ ಒಳ್ಳೆ ಸಾಧನೆ ಮಾಡುವವರಿಗೆ ಗೆಲ್ಲುವ ಅವರನ್ನು ಮಾನಸಿಕವಾಗಿ ಕುಗ್ಗಿಸಲು ನಿಮ್ಮ ಹಿತಶತ್ರುಗಳು, ನಿಮ್ಮ ಗುಪ್ತ ಶತ್ರುಗಳು ಪ್ರಯತ್ನವನ್ನು ಮಾಡ್ತಾರೆ. ಅವರನ್ನೆಲ್ಲ ಇಗ್ನೋರ್ ಮಾಡಬೇಕು. ಅವರ ಪ್ರಯತ್ನಗಳನ್ನು ನಿಮ್ಮ ರಾಜತಂತ್ರದಿಂದ ಸೋಲಿಸಬೇಕು. ತುಂಬ ಹೆಸರು, ಕೀರ್ತಿ, ಸಾಧನೆ ಮಾಡುವವರಿಗೆ ಶತ್ರುಗಳು ಯಾವಾಗಲೂ ಹೆಚ್ಚಾಗಿಯೇ ಇರುತ್ತಾರೆ. ಶತ್ರುಗಳ ಬಗ್ಗೆ ಭಯಪಡುವುದನ್ನು ಬಿಡಬೇಕು. ನಾನು ಹಣ್ಣು ಕೊಡುವ ಮರ, ಆದ್ದರಿಂದ ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಎನ್ನುವಂಥ ವಿಷಯವನ್ನು ನಿಮ್ಮ ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಕೆಲಸ, ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ. ನನ್ನ ಗುರಿ ಸಾಧನೆಗೆ ನನ್ನ ಶತ್ರುಗಳು ಅಡ್ಡಗಾಲಾಗುವುದಿಲ್ಲ ಎಂಬಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ. ಮೂರನೆಯದಾಗಿ, ನಿಮ್ಮ ಮೇಲೆ ಪರಾಕ್ರಮ ತೋರಿಸುವಂಥ, ನಿಮ್ಮ ಮೇಲೆ ಡಾಮಿನೇಟ್ ಮಾಡುವಂತಹ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆದರೂ ಸರಿ, ನಿಮ್ಮ ಬಿಸ್ನೆಸ್ಸಲ್ಲಾದರೂ ಸರಿ, ಅಂತಹ ವ್ಯಕ್ತಿಗಳಿಂದ, ಅಂತಹ ಪರಿಸರದಿಂದ ದೂರವಿರಲು ಪ್ರಯತ್ನವನ್ನು ಮಾಡಿ. ಬೇರೆಯವರಿಗೋಸ್ಕರ ನಿಮ್ಮ ತನವನ್ನು ಬಿಟ್ಟುಕೊಡುವುದಿಲ್ಲ ಎಂಬಂತಹ ಶಪಥವನ್ನು ಮಾಡಿ. ಸಿಂಹರಾಶಿಯವರು ನಿಮಗೆ ಇಷ್ಟಪಡುವಂತಹ ಡ್ರೆಸ್ಗಳನ್ನು ಹಾಕಿಕೊಳ್ಳಿ. ನಿಮ್ಮ ಮಾತಿನ ಶೈಲಿಯನ್ನು ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳದೆ ನಿಮ್ಮ ಐಡೆಂಟಿಟಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ.
ನಾಲ್ಕನೆಯದಾಗಿ, ಈ ಪ್ರಪಂಚದಲ್ಲಿ ಯಾರೂ ತೃಪ್ತಿಪಡಿಸಲು ಸಾಧ್ಯನೇ ಇಲ್ಲ. ಬೇರೆಯವರನ್ನು ತೃಪ್ತಿಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡೋದಿಲ್ಲ, ಅದು ಸಾಧ್ಯವೂ ಇಲ್ಲ. ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದರೂ ಸಿಂಹರಾಶಿಯವರು ಅರ್ಧರಾತ್ರಿಯಲ್ಲಿ ಕಷ್ಟ ಅಂದರೂ ನಿಜವಾದಂತಹ ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾನಸಿಕವಾಗಿಯೇ ಆಗಲಿ ಧೈರ್ಯವನ್ನು ತುಂಬುತ್ತೀರಾ. ಹೆಗಲಿಗೆ ಹೆಗಲು ಕೊಡುವಂತಹ ರಾಶಿಯವರು. ಹಣದ ವಿಚಾರವೇ ಆದರೂ ಸರಿ, ಮಾನಸಿಕವಾಗಿಯೇ ಆದರೂ ಸರಿ, ಅವರಿಗೆ ಧೈರ್ಯವನ್ನು ತುಂಬಿದರೂ ನಿಮ್ಮನ್ನ ಕೆಟ್ಟವರು ಅನ್ನುವಂತಹ ಭಾವನೆಯಲ್ಲಿಯೇ ಗುರುತಿಸುವುದು. ನೀವು ಎಷ್ಟೇ ಸಹಾಯ ಮಾಡಿದರೂ ಈ ಪ್ರಪಂಚದಲ್ಲಿ ಯಾರನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯಕತೆ ಇರುವವರಿಗೆ, ಬಡವರಿಗೆ, ನಿಜವಾದ ಸ್ನೇಹಿತರಿಗೆ ಮಾತ್ರ ನಿಮ್ಮ ಸಹಾಯ ಸಿಗಲಿ ಎನ್ನುವಂಥ ಸಂಕಲ್ಪವನ್ನು ಮಾಡಿ. ಆದರೆ ನಿಮ್ಮ ಒಳ್ಳೆಯತನಕ್ಕೆ ಗ್ರಹಗಳು, ದೇವರು ಖಂಡಿತವಾಗಿಯೂ ಪ್ರತಿಫಲವನ್ನು, ಪುಣ್ಯವನ್ನು ಕೊಟ್ಟೇ ಕೊಡುತ್ತಾರೆ. ಐದನೆಯದಾಗಿ, ಜೀವನಕ್ಕಿಂತ ದೊಡ್ಡ ಶಾಲೆ ಇಲ್ಲ, ಸಮಸ್ಯೆಗಳಿಗಿಂತ ದೊಡ್ಡ ಪರೀಕ್ಷೆ ಯಾವುದೂ ಇಲ್ಲ, ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ಇಲ್ಲ. ಈ ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು, ಸಮಸ್ಯೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತು, ಶಕ್ತಿ, ಸಾಮರ್ಥ್ಯ, ಧೈರ್ಯ ದೇವರು ನಿಮಗೆ ಹುಟ್ಟಿನಿಂದಲೇ ನಿಮಗೆ ಕೊಟ್ಟಿರುತ್ತಾರೆ. ನಿಮ್ಮ ರಕ್ತದ ಕಣಕಣದಲ್ಲಿಯೂ ಹೋರಾಟ ಮಾಡುವಂತಹ ಶಕ್ತಿ ಇದೆ, ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದೆ. ಆದರೆ ನಮ್ಮ ಸಮಯ ಬರುವವರೆಗೂ ನಾವು ಸತತ ಪ್ರಯತ್ನವನ್ನು ಪಟ್ಟು ಕಾಯಲೇಬೇಕು. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ದರಿಂದ ನಾನು ಧೈರ್ಯಗೆಡುವುದಿಲ್ಲ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ನಂಬರ್ 1 ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನಕ್ಕೆ ನೀವೇ ರಾಜರಾಗಿರುತ್ತೀರಾ. ಇದೇ ನಿಮ್ಮ ಗೆಲುವಿನ 5 ಸೂತ್ರಗಳು. ಜೊತೆಗೆ ನಿಮಗೆ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ಗೊತ್ತಿಲ್ಲ ಎಂದು ನಿಮ್ಮ ಶತ್ರುಗಳ ಬಳಿ ತೋರಿಸುವುದಕ್ಕೆ ಹೋಗಬೇಡಿ. ತೋರಿಸಿಕೊಂಡರೆ ಅವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಕುಲದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ.